ತಾಯಿ ಆಶೀರ್ವಾದದಿಂದ ತುಂಬ ಜನ ಬರ್ತಾರೆ. ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ದೇವರು ತುಂಬ ಒಳ್ಳೇದು ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವಿಶೇಷವಾಗಿ ಆಷಾಢ ಶುಕ್ರವಾರ, ಇದೇನು ಇವತ್ತು ಕೊನೆ ಆಷಾಢ ಶುಕ್ರವಾರ. ಇದು ಮೊದಲನೇ ವರ್ಷ ಅಲ್ಲ ಸರ್, ಇದು ಆಗಲೇ ಸತತವಾಗಿ ಒಂದು 50-60 ವರ್ಷಗಳಿಂದ ನಡ್ಕೊಂಡ್ಬಂದಿದ್ದು. ನಮ್ಮ ತಂದೆ ಶ್ರೀರಂಗಯ್ಯನವರಾದರು ಅದು ಸಂಸ್ಥಾಪಕರಾಗಿ ನಡೆಸ್ಕೊಂಬರ್ತಾಯಿದ್ರು. ತಾಯಿ ರಾಜರಾಜೇಶ್ವರಿ ಸಂಸ್ಥಾಪಕರು. ಬಟ್ ಅದ್ರ ಜೊತೆಗೆ ಆಷಾಢ ಶುಕ್ರವಾರದ ವಿಶೇಷವಾಗಿ ಅಂದರೆ ಪ್ರತಿ ಏನು ಒಂದೊಂದು ಸಾರಿ ಒಂದು ವಾರಕ್ಕೆ 4 ಆಷಾಢ ಶುಕ್ರವಾರ ಬರುತ್ತೆ, ಇನ್ನೊಂದು ಸಾರಿ 5 ಶುಕ್ರವಾರ ಬರುತ್ತೆ. ಅದು ಎಷ್ಟೇ ಇದು ಬಂದ್ರೂ ಕೂಡ ಭಕ್ತಾದಿಗಳು ತುಂಬ ಜನ ತಾಯಿ ಆಶೀರ್ವಾದದಿಂದ ತುಂಬ ಜನ ಬರ್ತಾರೆ. ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ದೇವರು ತುಂಬ ಒಳ್ಳೇದು ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವಿಶೇಷವಾಗಿ ಆಷಾಢ ಶುಕ್ರವಾರ, ಇದೇನು ಇವತ್ತು ಕೊನೆ ಆಷಾಢ ಶುಕ್ರವಾರ, ಹಾಗಾಗಿ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಬಂದು ದೇವರಿಗೆ ಪ್ರಾರ್ಥನೆಗಳು ಸಲ್ಲಿಸ್ತಾ ಇದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಶುಕ್ರವಾರ ಯಾವಾಗಲೂ ಪ್ರಾರಂಭದಿಂದಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನಗಳು ಬರ್ತಾ ಇರ್ತಾರೆ. ಎಷ್ಟೋ ಜನ ಹೋಗಬೇಕು ಅನ್ಕೋತಾರೆ, ಹೋಗೋಕ್ಕಾಗಲ್ಲ. ಆಮೇಲೆ ಅಲ್ಲಿ ತುಂಬ ಸಮಸ್ಯೆಗಳು ಇರೋದ್ರಿಂದ ತುಂಬ ಜನ ಎಷ್ಟೋ ಜನ ಈಗ ನಾವು ಹೋಗಬೇಕು ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲೇ ಇದನ್ನು ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಪ್ರತಿ ವರ್ಷವೂ ನಾವು ಅದೇ ಥರ ನಡೆಸ್ಕೊಂಬರ್ತೀವಿ. ಒಂದು ಕಡೆ ಧರ್ಮದ ದೇವಸ್ಥಾನಗಳು ಒಂದು ಕಡೆ ಹಂಗೆ ಇತ್ತು ಟೈಮಲ್ಲಿ. ಈಗ ಬೇರೆ ಬೇರೆ ಹೊಸಕೋಟೆ ಆ ಕಡೆ ಈ ಕಡೆ ಅನೇಕ ಕಡೆ ಆಗ್ತಾ ಇದೆ. ಚಾಮುಂಡೇಶ್ವರಿ ವಿಶೇಷವಾಗಿ ಈ 2 ಕಡೆ ಆಷಾಢ ಶುಕ್ರವಾರ, ಆಷಾಢ ಮಾಸದಲ್ಲಿ ದೇವಿಗೆ ಭಾಳ ವಿಶೇಷತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ಚಾಮುಂಡೇಶ್ವರಿ, ಆದಿಶಕ್ತಿ, ಸರ್ವಶಕ್ತಿನೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ಕೂಡ ಆ ಚಾಮುಂಡೇಶ್ವರಿ ದೇವಸ್ಥಾನ ಜನಗಳು ಸತತವಾಗಿ ಇದ್ದೇ ಇರ್ತಾರೆ. ವಿಶೇಷ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರು ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಅವರು ಕೂಡ ಭಕ್ತಾದಿಗಳಲ್ಲೂ ಒಬ್ಬರು, ಅವರು ಕೂಡ ಬಂದು ಯಾವಾಗಲೂ ಅವ್ರ ಕೈಲಾದ ಸೇವೆಯನ್ನು ಮಾಡಿ ವಿಶೇಷವಾಗಿ ಎಲ್ರಿಗೂ ಹರಿಸಿ ಹೋಗ್ತಾರೆ. ಅದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ಏನಂದರೆ ಹೆಚ್ಚೆಚ್ಚು ದೇವರ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಇದ್ರಲ್ಲಿ ಬಂದರೆ ಅಷ್ಟೇ ಸಾಕು. ನಾವೇನು ದುಡ್ಡು ಕೊಡಿ ಅದು ಇದು ಅಂತ ಯಾವತ್ತೂ ಕೇಳಲ್ಲ. ದೇವ್ರಿಗೆ ವಿಶೇಷವಾಗಿ ಹೆಚ್ಚು ಜನ ಬಂದು ದೇವರಿಗೆ ಒಂದು ದೀಪ ಸಲ್ಲಿಸೋದು, ಯಾವುದೋ ಒಂದು ಮೂಲಕ ಒಂದು ಮುಖ್ಯವಾಗಿ ಸೇವೆ ಮಾಡೋದು ನಾವು ಇಷ್ಟಪಡ್ತೀನಿ. ಜಾಸ್ತಿ ಜನ ಚೆನ್ನಾಗಿ ಬರಬೇಕು ದೇವಸ್ಥಾನಕ್ಕೆ ಅಂತ ಇಷ್ಟಪಡ್ತೀನಿ. ಇವತ್ತು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ, ಬೆಳಗ್ಗೆ ಹೋಮ, 108 ಲೀಟ್ರ್ ಹಾಲಿನ ಅಭಿಷೇಕ, ಆಮೇಲೆ ಅದು ನೆಕ್ಸ್ಟು ಇದು ಹೋಮ ಹವನಗಳು ಆಗಿ ಮತ್ತು ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಮತ್ತು ಈಗ ಸಂಜೆ ಸಂಗೀತ ಕಾರ್ಯಕ್ರಮ ಮತ್ತು ಅಲಂಕಾರ ಸೇವೆ ಎಲ್ಲ ಒಟ್ಟಿಗೆ ನಡೆದು ಈಗ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಖಂಡಿತವಾಗ್ಲೂ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿ ನಗರ ಅಂತಲ್ಲ, ಬೆಂಗಳೂರು ನಗರದಲ್ಲಿರೋ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವಿಶೇಷತೆಗಳು ನಾವು ಹೇಳೋದಿಲ್ಲ, ಅವರೇ ಬಂದು ಹೇಳ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬೇಕು ಅಂತ ನಾವು ಕೇಳ್ಕೊತೀವಿ. ಬಂದಮೇಲೆ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ಮಹಾತ್ಮೆಗಳ ಬಗ್ಗೆ ಅವ್ರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕೇಳ್ಕೊತೀವಿ ಅಷ್ಟೇ. ರಾಮಪ್ರಭು, HR ರಾಮಪ್ರಭು ಅಂದ್ಬಿಟ್ಟು ಕಾರ್ಯದರ್ಶಿಗಳು. ಓಕೆ ಸರ್.